ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳ್ದಾಗೆ ನೋಡಿ, ನಮ್ಮ ಮನೆಯಲ್ಲಿ 3 ಡೇಸಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ. ಇದು ಮಂಗಳವಾರ ನೈಟಿನ ವ್ಲಾಗ್ ಇದು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಿ, ನಾವಿನ್ನೂ ಎದ್ದೇ ಇರಲಿಲ್ಲ, ಆಗಲೇ ಫುಲ್ ತಮಟೆ ಸೌಂಡೆಲ್ಲ ಸ್ಟಾರ್ಟ್ ಆಗಿತ್ತು. ಏನು ಅಂತ ನೋಡಿದ್ರೆ ಎಲ್ಲರೂ ಬೆಳಗ್ಗೆನೇ ಎದ್ದು ಪೊಂಗಲೆಲ್ಲ ಮಾಡ್ಕೊಂಡು 3 ಗಂಟೆ ರಾತ್ರಿಗೆ ಹೋಗಿ ದೇವಸ್ಥಾನ ಹತ್ರ ಎಲ್ಲ ಪೂಜೆ ಮಾಡಿಸೋರೆಲ್ಲ ಮಾಡಿಸ್ಕೊಂಡು ಬಂದು ನಂತರ ದೇವರಿಗೆ ಅರ್ಕೆ ಎಲ್ಲ ಹೊತ್ಕೊಂಡಿರ್ತಾರಲ್ಲ. ಇನ್ನು ಬುಧವಾರ ಎಲ್ಲ ನಾನ್ ವೆಜ್ ಊಟನೇ ಇರುತ್ತೆ ದೇವಸ್ಥಾನದಲ್ಲಿ. ಹಾಗಾಗಿ ಎಲ್ಲ ಬೆಳಿಗ್ಗೆ ಬೇಗನೆ ಪೊಂಗಲ್ ಏನೇನಿತ್ತು ಎಲ್ಲ ಅಲ್ಲೆಲ್ಲ ಒಲೆ ಹಚ್ಬಿಟ್ಟು ಅಲ್ಲೇ ಮಾಡಿ, ಇದೆಲ್ಲ ಅದರಿಂದ ದಿವಸದ್ದೆಲ್ಲ ಕರ್ಗದ್ದೆಲ್ಲ ಎಲ್ಲ ಏನೇನು ಕರ್ಗದ ಅಲಂಕಾರ ಇತ್ತು ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ ನಾನು. ನೋಡಿ, ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಅಂತೂ. ಸಲಿನೂ ಅಷ್ಟೇ ಚೆನ್ನಾಗಿತ್ತು. ಇದೇನೆಂದರೆ ತೆಂಗಿನಕಾಯಿ ಮತ್ತು ದ್ರಾಕ್ಷಿ ಹಾಗೂ ಜೋಳ ಎಲ್ಲದನ್ನೂ ಅಷ್ಟೇ ಮೇಲೆಲ್ಲ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಒಳಗಡೆನೂ ಅಷ್ಟೇ ದೇವಸ್ಥಾನ ಎಷ್ಟು ಚೆನ್ನಾಗಿ ದೇವ್ರು ಕಾಣಿಸ್ತಿತ್ತು ಅಂದರೆ ಒಳ್ಳೆ ಎದ್ದು ಬಂದ ರೀತಿ ಇತ್ತು. ಬಟ್ ನಾನು ಒಳಗಡೆ ಅಲೋ ಮಾಡ್ತಾರೋ ಇಲ್ವೋ ಅಂದ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ಇವತ್ತು ಸಂಜೆ ಆರ್ಕೆಸ್ಟ್ರಾ ನಡೆಯುತ್ತೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆರ್ಕೆಸ್ಟ್ರಾ ಏನಿಲ್ಲ ಅಂದರೂ 2 ಡೇಸ್ ಅಂತೂ ನಡೆಯುತ್ತೆ. ಬುಧವಾರ ಮತ್ತು ಗುರುವಾರ 2 ದಿನ ಇರುತ್ತೆ. ನೋಡಿ, ದೇವ್ರದ್ದು ಆರ್ಚು ಅಷ್ಟೇ ತುಂಬ ದೊಡ್ಡದು, ಚೆನ್ನಾಗಿತ್ತು ಮಾತ್ರ. ಬಿಸಿಲು ಬೇರೆ ಜಾಸ್ತಿ ಅಲ್ಲ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಒಂದಷ್ಟು ಸಣ್ಣ ಪುಟ್ಟದ್ದು ಏನೇನೋ ಬೀದಿಯೆಲ್ಲ ಸೈಡೆಲ್ಲ ಇಟ್ಕೊಂಡಿರ್ತಾರಲ್ವ, ಏನಂದರೆ ಈ ಆಟ ಸಾಮಾನುಗಳಾಗಲಿ, ಒಂದಷ್ಟು ಜುವೆಲ್ಗಳಾಗಲಿ, ಆಟ ಸಾಮಾನು ಪ್ರತಿಯೊಂದು ಅಷ್ಟೇ ಏನೇನಿರುತ್ತೆ ಎಲ್ಲ ರೋಡ್ ಹತ್ರನೇ ಎಲ್ಲ ಇಟ್ಟಿರ್ತಾರೆ. ಬಟ್ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಸೈಡಲ್ಲೆಲ್ಲ ಇಟ್ಬಿಟ್ಟು ಕ್ಲೋಸ್ ಮಾಡಿದರು. ಸಂಜೆ ಆದರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ನಾವಿನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂದ್ಬಿಟ್ಟು ನಮ್ಮ ರಿಲೇಷನ್ ಮನೆ, ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ, ಅವ್ರು ನಮ್ಮನ್ನು ಇನ್ವೈಟ್ ಮಾಡಿದ್ರು. ಲಾಸ್ಟ್ ಇಯರ್ ಕೂಡ ನಾವು ಹೋಗಿದ್ವಿ, ಪ್ರತಿ ವರ್ಷವೂ ಅಷ್ಟೇ. ಇವರು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಯಾರು ಅಂದರೆ ನಮ್ಮ ನಾದಿನಿ ಹಸ್ಬೆಂಡ್ ಇದ್ದಾರಲ್ಲ, ಅವರ ಅಕ್ಕನ ಮಗಳು ಧರಣಿ ಅಂತ. ಇವ್ರ ಫ್ಯಾಮಿಲಿನೂ ಅಷ್ಟೇ ತುಂಬ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಾರೆ, ಚೆನ್ನಾಗಿ ಹೊಂದ್ಕೋತಾರೆ. ಸೊ ಹಾಗಾಗಿ ನಾನು ಧರಣಿ ಸೇರ್ಕೊಂಡಾಗಲೆಲ್ಲ ಹಾಗೇ ಜೊತೆಯಲ್ಲಿ ಕೂತ್ಕೊಂಡು 1 ಅವರ್ ಆದರೂ ಅಷ್ಟೇ ಭಾಷಣ ಅಂತೂ ಮುಗಿಸೋದೇ ಇಲ್ಲ, ಅದಿದು ಮಾತಾಡ್ಕೊಂಡಿದ್ವಿ. ಊಟ ಎಲ್ಲ ಆಗಿ ಮೇಲೆ ಬಂದು ಜೊತೆಲಿ ಮಾತಾಡ್ತಾ ಇದ್ವಿ. ಪಾಪ ಅವ್ರಿಗೀಗ 5 ಮಂತ್ಸ್ ಬಾಣ್ತಿ, ಅಂದರೆ 5 ಮಂತ್ಸ್ ಬೇಬಿ ಇದೆ. 4 ಮಂತ್ಸ್ ಕಂಪ್ಲೀಟಾಗಿ 5 ಮಂತ್ಸ್ ನಡೀತಾ ಇದೆ. ಬಟ್ ಆದ್ರೂ ಜಾತ್ರೆ ನಿಲ್ಲಿಸಬಾರ್ದು ಅಂದ್ಬಿಟ್ಟು ಪ್ರತಿ ವರ್ಷವೂ ಅಷ್ಟೇ ಅವರು ಮಾಡ್ತಾ ಇರ್ತಾರೆ. ಅದೇ ಹೇಳ್ತಾಯಿದ್ರು, ಈ ಥರ ಎಲ್ಲ ಮಾಡ್ತೀವಿ ನಾವು ವರ್ಷವೂ ಆಗಿ ಅಂದ್ಬಿಟ್ಟು ಏನೇನು ಮಾಡಿದರು ಪೂಜೆಗಳೆಲ್ಲ ವಿಡಿಯೋ ಎಲ್ಲ ತೋರಿಸ್ತಾಯಿದ್ರು. ಮಾತಾಡ್ಕೊಂಡಿದ್ವಿ, ಚೆನ್ನಾಗಿತ್ತು. ಅವ್ರ ಮನೇಲಿ ಹೋದಾಗೆಲ್ಲ ಮಾತಾಡ್ಕೊಂಡು ಹತ್ತತ್ರನೇ ಇರ್ತೀವಿ, ಬಟ್ ಹೋಗೋದು ಬರೋದಕ್ಕೆ ಆಗಲ್ಲ. ಲಾಸ್ಟ್ ಇಯರ್ ಹೋದವರು ಈ ವರ್ಷವೇ ಹೋಗಿದ್ದು. ಅವರು ಕೂಡ ಬರ್ತಾನೆ ಇರಲಿಲ್ಲ, ಬನ್ನಿ ಬಂದಾಗ ಅಂತ ಹೇಳ್ಬಿಟ್ಟು ಜೊತೆಯಲ್ಲಿ ಹಾಗೆ ಮಾತಾಡ್ಕೊಂಡೆಲ್ಲ ಇದ್ವಿ. ಎಲ್ರದ್ದು ಊಟ ಎಲ್ಲ ಮುಗೀತು. ಅದಲ್ದಲೆ ನಮ್ಮ ನಾದಿನಿ ಅತ್ತೆ ಮಾವ ಎಲ್ಲರೂ ಕೂಡ ಬಂದಿದ್ದರು. ಆಗ ಅವರ ಅತ್ತಿಗೆನೂ ಅಷ್ಟೇ, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗೆಲ್ಲ ಹೊಂದ್ಕೋತಾರೆ, ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರ ಹತ್ರನೂ ಮಾತಾಡ್ಕೊಂಡು, ನನ್ನ ಮಗಳು ಅಷ್ಟೇ ಅವ್ರ ಅಜ್ಜಾಜಿ ನೆನಪಾದ್ರು ಅಂತ ಕಾಣಿಸುತ್ತೆ. ನೋಡಿದ ತಕ್ಷಣ ತಾತ ಅಂದ್ಕೊಂಡು ಅವ್ರ ಜೊತೆಲ್ಲ ಕೂತ್ಕೊಂಡು ಹೊಂದ್ಕೊಂಡು ಆಟ ಆಡ್ಕೊಂಡಿದ್ಲು. ಇನ್ನೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ಮಕ್ಕಳು ಬೇರೆ ಆಟ ಮಾಡ್ತಾಯಿದ್ರು, ಜಾತ್ರೆಗೆ ಹೋಗಿಲ್ವಲ್ಲ, ಬರೀ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಬಂದುಬಿಟ್ವಿ. ಆದರೆ ಆಚೆ ಎಲ್ಲ ಹೋಗಿ ನಾವು ಏನು ಮಕ್ಕಳಿಗೆಲ್ಲ ಆಟ ಸಾಮಾನು ಇನ್ನೂ ಏನು ಕೊಡಿಸ್ಕೊಂಡೇ ಬಂದಿರಲಿಲ್ಲ. ಮಗ ಬೇರೆ ಆಟ ಮಾಡ್ತಾಯಿದ್ದ, ಹೋಗೇ ಇಲ್ಲ ಹೋಗೋಣ ಅಂತ. ನಾವೇನಂದರೆ ಅಲ್ಲಿ ಊಟ ಮುಗಿಸ್ಕೊಂಡು ನಮ್ಮ ನಾದಿನಿ ಹಸ್ಬೆಂಡ್ ಮಕ್ಕಳೆಲ್ಲ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ವಿ. ಬಟ್ ಅವ್ರ ಶಾಪ್ ಕ್ಲೋಸ್ ಆಗಿದ್ದೇ ಲೇಟ್ ಆಯಿತು. ಅವ್ರು ನೈಟು 8:30 9 ಗಂಟೆ ಮೇಲೆ ಬಂದಿದ್ದು. ಇನ್ನು ಅವ್ರು ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತಿನ್ನೊಂದು ಸಲ ಬೇಕಾದರೆ ಬಂದರಾಯ್ತು ಅಂದ್ಬಿಟ್ಟು ನಾವು ಮಕ್ಕಳಿಗೆ ಹೋಗಿ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು, ಹಾಗೆ ಆರ್ಕೆಸ್ಟ್ರಾ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತಲ್ಲ, ನೋಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ಇನ್ನು ಅಲ್ಲೆಲ್ಲ ನೋಡಿ, ಈಗ ಎಕ್ಸಿಬಿಷನಲ್ಲೆಲ್ಲ ಇಡಲ್ವ, ಈಗ ಮಕ್ಕಳಿಗೆಲ್ಲ ಗೇಮ್ಸು, ರಾಟೆದು ಮತ್ತು ವಾಟರ್ ಗೇಮ್ಸು ಪ್ರತಿಯೊಂದು ಅಷ್ಟೇ ಎಲ್ಲ ಈ ಥರ ಎಲ್ಲ ಇಟ್ಟಿದ್ರು. ಎಲ್ಲ ನೋಡ್ಕೊಂಡಿದ್ವಿ. ಇನ್ನೇನು ನಾನೇ ಹಸ್ಬೆಂಡ್ ಕೂಡ ಬಂದರು. ಅವರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದು ಕಾಲ್ ಮಾಡಿದ್ರು. ಇನ್ನು ಸರಿ ಜೊತೆಯಲ್ಲೇ ಹೋಗಿ ಕರ್ಕೊಬರೋಣ ಅಂತ ಮನೆ ಹತ್ರ ಹೋಗಿ ಮನೆಯಲ್ಲಿ ಕರ್ಕೊಂಡೋಗಿ ಒಂದು 1/2 ಅವರ್ 1 ಅವರ್ ಕೂತ್ಕೊಂಡು ಮಾತಾಡ್ತಾನೇ ಇದ್ವಿ. ನೋಡ್ತಾ ಇದ್ದರೆ ಆಲ್ರೆಡಿ ನೈಟು 10 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದೋಗುತ್ತೆ ಅಂದ್ಬಿಟ್ಟು ಮತ್ತೆ ನಾವು ಮಕ್ಕಳನ್ನ ಕರ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಿ. ಏನಂದರೆ 12 ಗಂಟೆ ತನಕ ಆರ್ಕೆಸ್ಟ್ರಾ ನಡೀತಾನೇ ಇತ್ತು. ಇನ್ನು 1 ಅವರ್ ಅಲ್ವಾ ಟೈಮ್ ಇರೋದು ಅಂದ್ಬಿಟ್ಟು ಇಲ್ಲಿ ಬಂದು ಎಲ್ಲ ನೋಡ್ಕೊಂಡಿದ್ವಿ. ಚೆನ್ನಾಗಿತ್ತು ಮಾತ್ರ. ಎಷ್ಟು ಕ್ರೌಡ್ ಇದೆ ನೀವೇ ನೋಡಿ, ಹೆವಿ ಕ್ರೌಡ್ ಇತ್ತು ಮಾತ್ರ. ನಮಗೆ ಕುತ್ಕೊಳ್ಳೋಕೆ ಜಾಗನೇ ಇರಲಿಲ್ಲ. 10 ಗಂಟೆ ಮೇಲೇ ಜಾಗ ಆಗಿದ್ದು ನಮಗೆ. ಚೆನ್ನಾಗಿತ್ತು ಮಾತ್ರ. ಇನ್ನೊಂದು ದೇವ್ರದ್ದೆಲ್ಲ ಅಷ್ಟೇ, ದೇವ್ರದ್ದು ವೇಷ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವತ್ತೇನು ಇರಲಿಲ್ಲ, ಮೇ ಬಿ ನಾಳೆ ಗುರುವಾರ ಸಂಜೆ ಇರುತ್ತೆ ಅಂತ ಕಾಣಿಸುತ್ತೆ. ಅವಾಗ ಹೋದಾಗ ನೋಡಬೇಕು.
ಅಲಂಕಾರನೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದರು. ಆಚೆ ಇಲ್ಲ ಅಂದರೆ ಸೀರಿಯಸ್ಲಿ ಆ ಲೈಟಿಂಗ್ಸು, ಆ ಮ್ಯೂಸಿಕ್ಕು, ಆ ಥರ ಇದ್ದಿದ್ದು ಜನಗಳು ಇದ್ರದ್ದು ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಜಾತ್ರೆ ಅಂದ್ರೇ ಹಾಗೆ ಅಲ್ವಾ, ಊರಲ್ಲೆಲ್ಲ ಒಂಥರ ಅದು ಕಳೆ ಅದು ಹೇಳಲಿಕ್ಕೆ ಬರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಎಲ್ಲರೂ ಮಕ್ಕಳೆಲ್ಲ ಬಂದರು, ಜೊತೆಯಲ್ಲಿ ಕೂರಿಸ್ಕೊಂಡಿದ್ವಿ. ಮಕ್ಕಳೇನಂದರೆ ಸಾಂಗ್ ಕೇಳಿದ ತಕ್ಷಣ ಸಾಕು ಅವರು ಅಷ್ಟೇ ಕುಣಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಲು. ನನ್ನ ಮಗಳು ಅಷ್ಟೇ ಡ್ಯಾನ್ಸ್ ಮಾಡಬೇಕಾಯ್ತು. ಅವಳು ಯಾಕೋ ಈ ಸಲ ಅವಳಿಗೆ ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ತುಂಬ ನಾಚ್ಕೋತಾ ಇದ್ಲು. ಅವ್ರ ಅಪ್ಪನ ಹತ್ರ ಕೂತ್ಕೊಂಡವಳು, ಡ್ಯಾನ್ಸ್ ಮಾಡಲೇ ಇಲ್ಲ. ಎಲ್ಲರೂ ಅಷ್ಟೇ ಎಲ್ಲ ಜೊತೆಯಲ್ಲೇ ಕೂತ್ಕೊಂಡು ಮಾತುಕತೆ ಮಾಡ್ಕೊಂಡು ಎಲ್ಲ ಆಚೆ ಕೂತಿದ್ವಿ. ಚೆನ್ನಾಗಿದ್ದು ಮಾತ್ರ. ಏನಂದರೆ ಯಾವಾಗಲೂ ಮನೆಯಲ್ಲೇ ಇರ್ತೀವಲ್ಲ, ಸ್ವಲ್ಪ ಬೋರ್ ಅನಿಸುತ್ತೆ. ಈ ಥರ ಎಲ್ಲ ಆಚೆ ಎಲ್ಲ ಅದು ಇದು ಸಣ್ಣ ಪುಟ್ಟದೇನಾದರೂ ಫಂಕ್ಷನ್ಸು ಅಥವಾ ಜಾತ್ರೆಗಳು ಅದು ಇದು ಎಲ್ಲಾದರೂ ಹೋಗ್ತಿದ್ದೀವಿ ಅಂದಾಗ ಎಲ್ಲರೂ ಒಟ್ಟಿಗೆ ಸೇರಿದಾಗ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಅಷ್ಟೇ ಒಬ್ರನ್ನೊಬ್ರು ನೋಡ್ಕೊಂಡು ಎಲ್ಲ ಆಡ್ಕೊಂಡು ಇರ್ತಾರೆ. ಇನ್ನು ನಮ್ಮ ಪುಟ್ಟು ಸೊಸೆ ಅಂತೂ ಹೇಳೋದೇ ಬೇಡ. ಅವಳಿಗೆ ಅಲ್ಲಿ ಹಾಡು ಹಾಕಿದ್ದೆ ತಡ ಇಕ್ಕಿದಾಗ ಕುಣಿಬೇಕು ಅನ್ಸ್ಕೊಂಡು ಮೇಲಿದ್ದಳು ಕೆಳಗಡೆ ಕುತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೋಡಿ ಅಲ್ಲಿ ನಿಂತ್ಕೊಂಡು ಹೇಗೆ ಕುಣಿತಾ ಇದ್ದಾಳೆ. ನಾನು ಅವಳಿಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿಬಿಟ್ರೆ ಎಲ್ಲಿ ಅವಳು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾಪ್ ಮಾಡ್ತಾಳೆ ಅಂತ ನಿಧಾನಕ್ಕೆ ಒಂದೊಂದೇ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾಳೆ. ಅದು ಬೇರೆ ಅವಳು ಡ್ರೆಸ್ ಹಾಕಿರೋದಕ್ಕೂ ಅದಕ್ಕೂ ಸಖತ್ತು ಮುದ್ದಾಗಿ ಬೇರೆ ಕಾಣಿಸ್ತಾ ಇತ್ತು. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಮಕ್ಕಳೆಲ್ಲ ಅಷ್ಟೇ ನೋಡಿ 10 ಗಂಟೆ 10:30 ಮೇಲೆ ಆಗೋಯ್ತು. ಅವ್ರಿಗೆ ನಿದ್ದೆನೇ ಬಂದಿಲ್ಲ, ಆಡ್ಕೊಂಡೇ ಇದ್ರು ಜೊತೆನಲ್ಲೇ. ಮಕ್ಳುಗಳೇ ಹಾಗೆ ಅಲ್ಲ, ಜೊತೆನಲ್ಲಿ ಯಾರಾದರೂ ಇದ್ದರೆ ಅವ್ರಿಗೂ ಒಂದು ರೀತಿ ಖುಷಿ ಅನಿಸುತ್ತೆ. ಎಲ್ಲ ಜೊತೆಲಿ ಕುತ್ಕೊಂಡು ಆಡ್ಕೊಂಡಿರ್ತಾರೆ. ಇನ್ನು ಟೈಮ್ ಬೇರೆ ಆಯ್ತಲ್ಲ ಅಂದ್ಬಿಟ್ಟು ನಾವು ಮತ್ತೆ ಆಚೆ ಎಲ್ಲ ಬಂದು ಮಕ್ಳಿಗೊಂದಷ್ಟು ಗೇಮ್ಸ್ಗಳೆಲ್ಲ ಆಡಿಸೋಣ ಅಂತ ಆಚೆ ಕರ್ಕೊಬಂದ್ವಿ. ಮಕ್ಕಳೇನಂದರೆ ಒಂದೇ ಸೈಡ್ ಕುತ್ಕೊಂಡಿತ್ತವನೇ ಕೂತ್ಕೊಳ್ಳೋದೇ ಇಲ್ಲ. ಅವ್ರಿಗೊಂಥರ ಬೋರ್ ಅನಿಸ್ಬಿಡುತ್ತೆ ಏನೋ. ಆಮೇಲೆ ಜಾಸ್ತಿ ಹೊತ್ತೇನು ಬೇಡ ಅಂತ ಕರ್ಕೊಂಡಿದ್ದು ಅಲ್ಲೆಲ್ಲ ವಾಟರ್ ಗೇಮ್ಸು ಅದು ಇದು ಎಲ್ಲ ಇದ್ವಲ್ಲ, ಸರಿ ಆಡ್ಸೋಣ ಅಂದ್ಕೊಂಡು ಕರ್ಕೊಬಂದ್ವಿ. ನೋಡಿ ಇನ್ನೂ ಚಿಕ್ಕ ಮಕ್ಕಳು 11 ಗಂಟೆ ಮೇಲೆ ಆಗೋಯ್ತು, ನಿದ್ದೆನೇ ಬಂದಿಲ್ಲ ಅಂತ ಕಾಣಿಸುತ್ತೆ. ನೋಡಿ ಎಷ್ಟು ಜನ ಮಕ್ಕಳು ಆಡ್ಕೊಂಡೇ ಇದ್ದಾರೆ. ಇನ್ನು ನಾವು ಸರಿ ಗೇಮ್ಸ್ ಆಡೋಣ ಅಂದ್ಕೊಂಡು ಹೋದ್ವಿ. ಸೀರಿಯಸ್ಲಿ ನನಗೆ ಏನಂದರೆ ಈ ರಾಟೆಗಳು ಆ ಥರ ಈ ಥರದ್ದೆಲ್ಲ ಅಂದರೆ ಸ್ವಲ್ಪ ಭಯನೇ. ನಾನಲ್ಲೆಲ್ಲ ಕುತ್ಕೊಂಡು ಆಡೋಕ್ಕೆ ಹೋಗಲ್ಲ. ಏನಂದರೆ ಮಕ್ಕಳುಗಳು ಮತ್ತು ನಮ್ಮ ನಾದಿನಿ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಮಾತ್ರ ಜೊತೆಯಲ್ಲಿ ಕುತ್ಕೊಂಡು ಒಂದಷ್ಟು ಗೇಮ್ಗಳೆಲ್ಲ ಆಡಿದ್ರು. ಚೆನ್ನಾಗಿತ್ತು ಮಾತ್ರ. ಒಂಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಎಷ್ಟು ಜನ ಅಲ್ಲೆಲ್ಲ ಕೂತ್ಕೊಂಡು ಆಡ್ಕೊಂಡೆಲ್ಲ ಇದ್ದರು. ಇನ್ನು ಜೋಲಿನಲ್ಲಿ ಎಲ್ಲ ಕೂತ್ಕೊಂಡು ಆಡೋಣ ಅಂತ ಎಲ್ಲ ಒಟ್ಟಿಗೆ ಕೂತ್ಕೊಂಡ್ರು. ನನ್ನೂ ಕರೆದ್ರು. ನಿಜವಾಗ್ಲೂ ನನಗೆ ತಲೆ ಸುತ್ತು ಬರುತ್ತೆ ಅಂತ ನಾನು ಹೋಗಲಿಲ್ಲ. ಇನ್ನೆಲ್ಲ ಕೂತ್ಕೊಂಡು ಆಡ್ತಾಯಿದ್ರು. ಅದೇನಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಇತ್ತು, ಹೋಯ್ತಾ ಫುಲ್ ಫಾಸ್ಟ್ ಆಗಿಬಿಡ್ತು ಮಾತ್ರ. ಪಾಪು ಸಡನ್ನಾಗಿ ಒಂಥರ ಗಾಬರಿ ಆಗಿಬಿಟ್ಲು. ನಂಗೆ ಅದು ಬೇರೆ ಟೆನ್ಷನ್ ಆಯಿತು. ಅಯ್ಯೋ ಗಾಬರಿ ಆಗಿದ್ದಾಳೆ, ಏನೋ ಜೋರಾಗಿ ಕಿರ್ಚ್ಕೊಂಡು ಅಳ್ತಾಳೋ ಏನೋ ಅಂತ. ಬಟ್ ಏನು ಸ್ವಲ್ಪನೂ ರಂಪಾಟ ಮಾಡಲಿಲ್ಲ. ಅವ್ರ ಪಪ್ಪನ ಹಗ್ ಮಾಡ್ಕೊಂಡು ಹಾಗೇ ಕೂತ್ಕೊಬಿಟ್ಲು. ಎಲ್ಲರೂ ಆಡೋ ತನಕ ಏನೋ ಆಡ್ಬಿಟ್ರು ಪಾಪ. ಇದ್ಕಿದಂಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ಎಲ್ರಿಗೂ ಇಳಿದ ತಕ್ಷಣ ಒಂದು 10 ನಿಮಿಷ 15 ನಿಮಿಷದ ತನಕ ತಲೆ ಸುತ್ತಿತ್ತಂತೆ. ಮಕ್ಳಿಗೇನು ಅನ್ನಿಸ್ಲಿಲ್ಲ, ಆರಾಮಾಗೇ ಇದ್ದರು. ಬಟ್ ದೊಡ್ಡವರೇ ನೋಡಿ ಅವ್ರಿಗೆ ಇದ್ಕಿದಂಗೆ ಏನೋ ತಲೆ ಎಲ್ಲ ಸುತ್ತುತ್ತಾ ಇದೆ ಅಂದ್ಕೊಂಡು ಒಂದು 10 ಮಿನಿಟ್ಸ್ ಸುಧಾರಿಸ್ಕೊಂಡು ಆಮೇಲೆ ಸರಿ ಹೋದರು. ನೋಡಿ ಅದಾದ ತಕ್ಷಣ ಎಲ್ಲರೂ ಅಷ್ಟೇ 3 ಜನ ಮಕ್ಕಳನ್ನು ಕಾರಲ್ಲಿ ಕುತ್ಕೋತೀನಿ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡ್ರು. ನನ್ನ ಮಗಳು ಏನಂತಾನೆ ಗೊತ್ತಿಲ್ಲ, ಅವಳಿಗೆ ಯಾಕೋ ಈ ಸಲ ಎಲ್ಲ ಇಷ್ಟನೇ ಆಗಲಿಲ್ಲ. ಅವಳು ಕುತ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿ 3 ಜನ ಮಾತ್ರ ಕೂತ್ಕೊಂಡು ಆಡ್ಕೊಂಡಿದ್ದಾರೆ. ಇನ್ನು ಇದ್ರ ಜೊತೆಗೆ ಮೊನ್ನೆ ಎಲ್ಲ ನಡೆದಿದ್ದು ಕರ್ಗದ್ದಾಗಲಿ ಅಥವಾ ಕಳಸದ್ದಾಗಲಿ ಒಂದಷ್ಟು ಅಂದರೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ. ಇದರಲ್ಲೇ ನಾನು ಶೇರ್ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ.
ಇನ್ನೆಲ್ಲ ನೋಡ್ಕೊಂಡು ಸುಮಾರು ಡ್ಯಾನ್ಸ್ಗಳೆಲ್ಲ ನೋಡ್ಕೊಂಡು ನಾವು ಮನೆಗೆ ಹೋಗೋ ಹೊತ್ತಿಗೆ 12 ಗಂಟೆನೇ ಆಗೋಯಿತು. ಮತ್ತೆ ರಿಲೇಟಿವ್ಸ್ ಮನೆಗೆ ಹೋಗಿ ಮತ್ತೆ ಒತ್ತಾಯ ಮಾಡ್ತಾಯಿದ್ರು ಊಟ ಮಾಡ್ಕೊಂಡೆಲ್ಲ ಹೋಗ್ರುವಂತೆ ಬನ್ನಿ ಅಂತ. ಹೋಗಿ ನಮಗೆ ನಿಜವಾಗ್ಲೂ ಮಧ್ಯಾಹ್ನ ತಿಂದಿದ್ದೆ ನಮಗೆ ಇನ್ನೂ ಹೊಟ್ಟೆ ಹಾಗೆ ತುಂಬಿತ್ತು, ಹಶ್ವೇ ಆಗ್ತಿರಲಿಲ್ಲ. ಬಟ್ ಆದರೂ ಅಲ್ಲಿ ಕಾಲ್ ಮೇಲೆ ಕಾಲ್ ಮಾಡಿ ಪಾಪ ಬರಬೇಕು ಅಂತ ಹೇಳ್ತೇನೆ ಇದ್ದರು. ಹಾಗಾಗಿ ಮತ್ತೆ ಹೋಗಿ ಸ್ವಲ್ಪ ಎಲ್ಲ ಮಾತುಕತೆ ಎಲ್ಲ ಮಾಡ್ಕೊಂಡು ಸ್ವಲ್ಪ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಬಂದು ನಾವುಗಳೆಲ್ಲ ಮಲ್ಕೊಳ್ಳೋ ಹೊತ್ತಿಗೆ ನೈಟ್ 1 ಗಂಟೆನೇ ಆಗೋಯಿತು. ಇನ್ನೇನು ಹೋಳಿ ಹಬ್ಬಕ್ಕಂತೂ ಲಾಸ್ಟ್ ಆಗಿಬಿಡುತ್ತೆ. ಇನ್ನು ದೇವ್ರದ್ದು ಏನೇನು ಮೆರವಣಿಗೆ ಇದೆ ಎಲ್ಲ ಗುರುವಾರ ಮಾಡಿಬಿಡ್ತಾರೆ. ಅದು ಮುಗಿದ ತಕ್ಷಣ ಸಂಜೆ ಒಂದು ಆರ್ಕೆಸ್ಟ್ರಾ ಇರುತ್ತೆ. ಅದಾದಮೇಲೆ ಅಷ್ಟೇ ಇನ್ನು ಜಾತ್ರೆ ಎಲ್ಲ ಕ್ಲೋಸ್ ಆಗುತ್ತೆ. ಏನಂದರೆ ಏರಿಯಾ ಎಲ್ಲ ಒಂದು 3 to 4 ಡೇಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಅದೆಲ್ಲ ಮುಗಿದ ತಕ್ಷಣ ಸ್ವಲ್ಪ ಸೈಲೆನ್ಸ್ ಅನಿಸುತ್ತೆ. ನಾವೇನಂದರೆ ಈ ಏರಿಯಾಗೆ ಬಂದಿದ್ದೆ ರೀಸೆಂಟಾಗಿ, ಹಾಗಾಗಿ ನಮಗೆ ಇದ್ರ ಜಾತ್ರೆ ಬಗ್ಗೆ ಎಲ್ಲ ಅಷ್ಟು ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು. ನಂತರ ನೆನ್ನೆ ನಾನು ಏನೇನು ತಗೊಂಡೆ ಅಂದರೆ ಏನಂದರೆ ಅದೊಂದು ನೆನಪಲ್ವ. ಇವಾಗೆಲ್ಲಾದರೂ ಜಾತ್ರೆ ಆಯಿತು ಅಂದರೆ ನೆನಪಿಗೆ ಏನಾದರೂ ತಗೋತೀವಿ. ಇನ್ನು ಮಕ್ಕಳೆಲ್ಲ ನೋಡಿದ ತಕ್ಷಣ ಸುಮ್ಮನೆ ಆಗಲ್ಲ. ಹಾಗಾಗಿ ಮಗಳಿಗೆ ಒಂದು ಟಾಯ್, ಇನ್ನು ನನ್ನ ಮಗ ಮತ್ತು ನನ್ನ ಅಳಿಯ ಇಬ್ಬರು ಸೇರ್ಕೊಂಡು ಅವ್ರ ಮಾವನಿಗೆ ಹೇಳ್ಬಿಟ್ಟು ನೋಡಿ ಇದೊಂದು ಕಾರ್ ತರಿಸ್ಕೊಂಡಿದ್ದಾರೆ ಇಬ್ಬರು ಒಂದೊಂದು. ಅವ್ರಿಗೆ ಏನಂದರೆ ಇದು ಒಂಥರ ರೋಬೋಟ್ ಕಾರ್ ಥರ ಚೆನ್ನಾಗಿದೆ. ಮಾತ್ರ ಇದೊಂದು ತೆಗೆಸ್ಕೊಂಡ ನನ್ನ ಮಗ. ಇನ್ನು ಅವ್ರ ಪಪ್ಪನ ಹತ್ರ ಎಲ್ಲ ಹೇಳಿ ಅವನು ಇದೊಂದು ಯಾವುದೋ ಒಂದು ಸ್ಪಿನ್ನರ್ ಅಂತ ಬರುತ್ತೆ ಇದು, ಮತ್ತು ಒಂದೆರಡು ಲೈಸರ್ ಲೈಟ್ಗಳೆಲ್ಲ ತೊಗೊಂಡಿದ್ದು. ಅದು ಎಲ್ಲೆಲ್ಲ ಹಾಕ್ಬಿಟ್ಟು ಏನೋ ಗೊತ್ತಿಲ್ಲ. ಪಾಪುಗೆ ಅದೇನೋ ಬಕೆಟ್ ಇಷ್ಟ ಆಗ್ಬಿಡ್ತು, ಅದೊಂದು ತರಿಸ್ಕೊಂಡ್ಳು. ಅದರ ಜೊತೆಗೆ ಇದೊಂದು ಕ್ರೌನು ಪುಟ್ಟದು. ಏನಂದರೆ ಇವೆಲ್ಲ ತುಂಬ ಕಡಿಮೆನೇ, 100 ರೂಪೀಸ್ 120 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಇದಾಗಲಿ ಟಾಯ್ ಆಗಲಿ ಎಲ್ಲ. ಇನ್ನೊಂದು ಏನಾಯ್ತು ಅಂದರೆ ಬ್ಯಾಗು ಕ್ವಾಲಿಟಿ ಚೆನ್ನಾಗಿತ್ತು, ಅದೇನೋ ಇದಕ್ಕಿದ್ದಂಗೆ ಸ್ವಲ್ಪ ಡ್ಯಾಮೇಜ್ ಆಗಿಬಿಡ್ತು ಅಷ್ಟೇ. ನಾನು ನೋಡಿಕೊಂಡೇ ಇರಲಿಲ್ಲ. ಅದ್ರ ಜೊತೆಗೆ ಇದನ್ನು ಕೂಡ ತಗೊಂಡಿದ್ದೆ. ಪುಟಾಣಿದೆಲ್ಲ ಬರ್ಡ್ಸ್ಗಳೆಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಏನಂದರೆ 100 ರೂಪೀಸ್ಗೆ 2 ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಇದೆರಡು ತಗೊಂಡು ಈ ಗೋಡೆಗಳಿಗೆಲ್ಲ ಈ ಥರ ಎಲ್ಲ ಹ್ಯಾಂಗ್ ಮಾಡಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇದನ್ನ 2 ತಗೊಂಡೆ ನೋಡಿ, ಚೆನ್ನಾಗಿರುತ್ತೆ. ಇವೆಲ್ಲ ಸ್ವಲ್ಪ ನೆನಪು, ಏನಂದರೆ ಜಾತ್ರೆಗೆಲ್ಲ ಹೋಗಿದ್ವಿ ಇಂಥದ್ದೆಲ್ಲ ತಗೊಬಂದ್ವಿ ಅನ್ನೋದಕ್ಕೋಸ್ಕರ. ಬ್ಯಾಗ್ ನೋಡಿ ಹೇಳ್ದಂಗೆ ಸ್ವಲ್ಪ ಇಡೀ ಹತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದು ನೈಟ್ ಅಲ್ವಾ, ನಂಗೆ ಅದು ಗೊತ್ತೇ ಆಗಿಲ್ಲ, ಹಾಗೆ ತಗೋಬಿಟ್ಟೆ. ಇದು ಪಿಂಕ್ ಕಲರ್ ಬ್ಯಾಗ್ ಪರವಾಗಿಲ್ಲ, ಅದು ಚೆನ್ನಾಗಿದೆ. ಏನಂದರೆ ಜಸ್ಟ್ ಎಲ್ಲ 100 ರೂಪೀಸ್ ಅಷ್ಟೇ. ಕ್ಲಾತಿಂದಲ್ವಾ, ಬಾಳ್ಕೆನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಡೈಲಿ ಯೂಸಸ್ಗೆ ಅದಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ಇದೊಂದು ಥಿಂಗ್ ಬ್ಯಾಗ್ ಒಂದು, ಮತ್ತು ಇದೊಂದು ವೈಟ್ ಕಲರ್ದೊಂದು ಬ್ಯಾಗ್ ತೊಗೊಂಡೆ ಅಷ್ಟೇ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಈ ಒಂದು ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.